ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಚಾನಲ್ ಗಮ್ಯ. ನಿಮ್ಮ ಹತ್ರ 2 ದಿನ ಏನಾದ್ರು ಇದ್ದರೆ ನೀವು ಈ ಜಾಗಗಳನ್ನ ಕವರ್ ಮಾಡ್ಬೋದು. ಅದು ಏನು ಅಂತ ಗೊತ್ತಾಗೋದಕ್ಕೆ ಈ ಕಂಪ್ಲೀಟ್ ವ್ಲಾಗ್ನ ನೋಡಿ. ಸ್ಟೇ ಟ್ಯೂನ್ ಟು ಚಾನಲ್ ಗಮ್ಯ ಆ್ಯಂಡ್ ಟ್ರಾವೆಲ್ ವಿತ್ ಅಸ್. ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಟು ಚಾನಲ್ ಗಮ್ಯ. ಸೊ ಟುಡೇ ವಿ ಆರ್ ಅಟ್ ಶ್ರೀರಂಗಂ. ಹಿಂದೆಗಡೆ ಕಾಣಿಸ್ತದೆ ಅನ್ಸುತ್ತೆ 236 ಫೀಟ್ ಬೃಹತ್ತಾದ ಒಂದು ರಾಜಗೋಪುರ. ದಿಸ್ ಇಸ್ ದ ಮೇನ್ ಎಂಟ್ರೆನ್ಸ್ ಫಾರ್ ಶ್ರೀರಂಗನಾಥಂ ಟೆಂಪಲ್. ಈ ಗೋಪುರ ಬಂದು ಸೆಕೆಂಡ್ ಲಾರ್ಜೆಸ್ಟ್ ಗೋಪುರ, ಬಟ್ ವಿಡ್ತ್ ನೋಡಿಕೊಂಡ್ರೆ ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ ಫಸ್ಟ್ ಲಾರ್ಜೆಸ್ಟ್ಗಿಂತ. ಸೊ ಫಸ್ಟ್ ಲಾರ್ಜೆಸ್ಟ್ ಯಾವುದು ಅಂತ ನೀವು ಕಮೆಂಟ್ ಮಾಡಿ. ಗೋಪುರದ ಒಳಗಡೆನೆ ಸಣ್ಣದೊಂದು ದೇವಸ್ಥಾನ ಇದೆ ನೋಡಿ. ಇಡೀ ದೇವಸ್ಥಾನದಲ್ಲಿ ತುಂಬ ವಿಶೇಷತೆಗಳಿದೆ, ಬಟ್ ಫೋನಲ್ಲಿ ಅಥವಾ ನನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡೋಕ್ಕಾಗುತ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು ನಾನು ಡೆಫಿನೆಟ್ಲಿ ಕವರ್ ಮಾಡಂತೂ ತೋರಿಸ್ತೀನಿ. ಆಲ್ಮೋಸ್ಟ್ 200 ಫೀಟ್ ಮೇಲೆ ಒಳಗಡೆ ಬಂದಿದ್ದೀವಿ, ಬಟ್ ಸ್ಟಿಲ್ ಇನ್ನೂ ದೇವಸ್ಥಾನ ಕಾಣಿಸ್ತಿಲ್ಲ, ಊರೇ ಕಾಣಿಸ್ತಿದೆ. ಇನ್ನು ಸುತ್ತಲೂ ಊರೇ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಇದನ್ನು ಊರಲ್ಲಿ ದೇವಸ್ಥಾನ ಇದೆಯೋ ದೇವಸ್ಥಾನದಲ್ಲಿ ಊರಿದೆಯೋ ಅಂತ ಕೇಳ್ತಾರೆ, ಹಂಗಿದೆ ಇಲ್ಲಿ. ಗೋಪುರ ಬಂತು, ಆದರೆ ಎಂಟ್ರೆನ್ಸ್ ಬರಲಿಲ್ಲ ದೇವಸ್ಥಾನದ್ದು. ದೂರದಲ್ಲಿ ಕಾಣಿಸ್ತಿರೋದೇ ಇರ್ಬೋದು ಮೇ ಬಿ. ವರ್ಲ್ಡ್ಸ್ ಲಾರ್ಜೆಸ್ಟ್ ಫಂಕ್ಷನಲ್ ಹಿಂದೂ ಟೆಂಪಲ್ ಮುಂದೆ ನಿಂತಿದ್ದೀವಿ. ದಿಸ್ ಟೆಂಪಲ್ ಈಸ್ ಡೆಡಿಕೇಟೆಡ್ ಟು ಲಾರ್ಡ್ ವಿಷ್ಣು. ಇಲ್ಲಿ ಶ್ರೀರಂಗನಾಥ ಸ್ವಾಮಿ ರೂಪದಲ್ಲಿ ವಿಷ್ಣು ದರ್ಶನ ಕೊಡ್ತಾರೆ. 108 ದಿವ್ಯ ದೇಶಗಳಲ್ಲಿ ಇದು ಪ್ರಪ್ರಥಮವಾದದ್ದು. ಆ್ಯಂಡ್ ಈ ದೇವಸ್ಥಾನನ ಭೂಲೋಕ ವೈಕುಂಠ ಅಂತಲೇ ಕರೀತಾರೆ. ಈ ದೇವಸ್ಥಾನದಲ್ಲಿ ಮಿಸ್ ಮಾಡದೆ ಬರಬೇಕಾಗಿರೋ ಜಾಗ ಬಂದು ಈ ರೂಫ್ ಟಾಪ್. ಯಾಕಪ್ಪ ಅಂದರೆ ಇದ್ರ ಮೇಲೆ ನಿಂತ್ಕೊಂಡ್ರೆ ನಿಮಗೆ ಈ ದೇವಸ್ಥಾನದ ಪ್ರಾಂಗಣದಲ್ಲಿರೋ ಎಲ್ಲ ಗೋಪುರಗಳು ಕೂಡ ಕಾಣಿಸುತ್ತೆ. ಈ ದೇವಸ್ಥಾನ ಪ್ರಾಂಗಣದಲ್ಲಿ 21 ಗೋಪುರಗಳಿದೆ. ಇಮ್ಯಾಜಿನ್ ಎಷ್ಟು ದೊಡ್ಡದಿರ್ಬೋದು ಅಂತ. ಅದರಲ್ಲಿ ನಿಮಗೆ ಒಂದು ಗೋಪುರಕ್ಕೆ ಬಣ್ಣ ಬೆಳೆದಿರಲ್ಲ. ಬಿಕಾಸ್ ನಾನೀಗ ಹೇಳಲ್ಲ, ನೀವು ನೋಡ್ತಾ ಇರಿ, ಗೊತ್ತಾಗುತ್ತೆ. ರಂಧ್ರದೊಳಗಡೆ ಈ 5 ಬೆರಳುಗಳನ್ನ ಹಾಕಿ ಮುಂದೆಗಡೆ ನೋಡಿದ್ರೆ ವೈಕುಂಠ ದ್ವಾರ ಇದೆ. ಕಾಣಿಸಿದ್ರೆ ಮುಕ್ತಿ ಸಿಗುತ್ತೆ ಅಂತ ನಂಬ್ತಾರೆ. ಕರೆಂಟ್ಲಿ ನಾವು ಆಯಿರ್ತಿ ಕಲ್ಲು ಮಂಟಪ ಹತ್ರ ಇದ್ದೀವಿ, ಅಂದರೆ 1000 ಪಿಲ್ಲರ್ಸ್ ಇರುವ ಒಂದು ಮಂಟಪದ ಹತ್ರ ಇದ್ದೀವಿ. ಇಲ್ಲೇ ನಾನು ಹೇಳಿದ ಆ ಗೋಪುರ ಸಿಗುತ್ತೆ, ವೆಲ್ಲಿ ಗೋಪುರ. ಈ ಸ್ಟೋರಿನ ನಾನು ಕಮೆಂಟ್ ಮಾಡ್ತೀನಿ, ಲೈಕ್ ಮಾಡಿ. ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಇದು ರಾಮಾನುಜಾಚಾರ್ಯರವ್ರದ ದೇಹ. ಆಲ್ಮೋಸ್ಟ್ 1000 ಇಯರ್ಸ್ ಇಂದ ಪ್ರಿಸರ್ವ್ ಮಾಡ್ಕೊಂಡ್ ಬಂದಿದ್ದಾರೆ. ನಾವು ಇಲ್ಲಿದ್ದು ಎಲ್ಲಾ ವಿಶೇಷತೆಗಳನ್ನ ನೋಡಿಕೊಂಡು ಜಮ್ಮುಕೇಶ್ವರಕ್ಕೆ ಹೊರಟಿದ್ದೀವಿ. ಶ್ರೀರಂಗಂ ಟೆಂಪಲ್ನ ವಿಸಿಟ್ ಮಾಡಿದ್ರೆ ತಪ್ಪದೇ ಈ ಜಾಗನಂತೂ ವಿಸಿಟ್ ಮಾಡಬೇಕು. ಯಾಕೆ ಅಂದರೆ ಶ್ರೀರಂಗಂ ದೇವಸ್ಥಾನದಿಂದ ಈ ದೇವಸ್ಥಾನ ಖಾಲಿ 2.5 ಕಿಲೋಮೀಟರ್ ಆಗುತ್ತೆ ಅಷ್ಟೆ. ಜಮ್ಮುಕೇಶ್ವರ ಬಂದು ಜಲಲಿಂಗ, ಪಂಚಭೂತ ಲಿಂಗಗಳಲ್ಲಿ ಈ ಕ್ಷೇತ್ರ ಕೂಡ ಸೇರುತ್ತೆ. ಈ ಕ್ಷೇತ್ರದಲ್ಲಿ ಪಾರ್ವತಿ ಮಾತೆ ಅಖಿಲಾಂಡೇಶ್ವರಿ ರೂಪಿಯಾಗಿ ದರ್ಶನ ಕೊಡ್ತಾರೆ. ಶಿವ ಜಂಬುಕೇಶ್ವರರಾಗಿ ದರ್ಶನ ಕೊಡ್ತಾರೆ. ಈ ದೇವಸ್ಥಾನ ಕೂಡ ತುಂಬ ವಿಶಾಲವಾಗಿದೆ. ಇಲ್ಲಿ ಒಂದು ಆನೆ ಶಿವಂಗೆ ನಿತ್ಯಾಭಿಷೇಕ ಮಾಡ್ತಿತ್ತಂತೆ. ಆಮೇಲೆ ಸ್ಪೈಡರ್ ಬಂದು ಸನ್ನಿಂದ ಪ್ರೊಟೆಕ್ಷನ್ ಕೊಡೋದಕ್ಕೆ, ಅದು ಶಿವನಿಗೆ ಸನ್ನಿಂದ ಪ್ರೊಟೆಕ್ಷನ್ ಕೊಡೋದಕ್ಕೆ ವೆಬ್ ಫಾರ್ಮೇಷನ್ ಮಾಡ್ಕೊಂಡಿತ್ತು. ಅದೆರಡಕ್ಕೂ ಮುಕ್ತಿ ಸಿಕ್ಕಿರೋ ಜಾಗ ಅಂತ ಸ್ಥಳ ಪುರಾಣದಲ್ಲಿ ಉಲ್ಲೇಖ ಇದೆ. ನೀವು ಕೂಡ ಒಂದು ನಮಸ್ಕಾರ ಮಾಡ್ಕೊಂಬಿಡಿ ಇಲ್ಲಿಂದನೇ. ಶ್ರೀರಂಗಮಿಂದ ನಾವು ನೆಕ್ಸ್ಟ್ ಬಂದಿದ್ದು ಜಾಗ ಒಂದು ತಂಜಾವೂರು. ನಾವು ಕರೆಂಟ್ಲಿ ಪ್ರಗದೀಶ್ವರ್ ಟೆಂಪಲ್ ಹತ್ರ ಇದ್ದೀವಿ. ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಟೆಂಪಲ್ ಅಂತಲೇ ಹೇಳ್ಬೋದು. ಇಡೀ ದೇವಸ್ಥಾನ ಗ್ರಾನೈಟಿಂದ ನಿರ್ಮಾಣ ಮಾಡಿರೋದು. ಆ ಗೋಪುರ ಏನು ಕಾಣಿಸ್ತಿದೆ ಅದು 216 ಫೀಟ್ ಎತ್ತರ ಇದೆ. ಅದ್ರ ಮೇಲ್ಗಡೆಗೆ ಒಂದು ಕಲಶದ ಆಕಾರದಲ್ಲಿ ಏನು ಕಲ್ಲಿದೆ ಅದು ಗ್ರನೇಟ್ದು. ಇಡೀ ಸ್ಟ್ರಕ್ಚರೇ ಗ್ರನೇಟ್ದು, ಬಟ್ ಆ ಮೇನ್ ಕಲಶದ ಗ್ರನೇಟ್ ಏನಿದೆ ಅದೇ 80 ಟನ್ ಇದೆ ಅಂತ. ಅಂದರೆ ಅಷ್ಟು ದೊಡ್ಡ ಗಾತ್ರದ ಕಲ್ಲನ್ನ ಅದರ ಮೇಲ್ಗಡೆ ಹೆಂಗಿಟ್ರು ಅನ್ನೋದೇ ಇವಾಗಲೂ ಇರೋ ಒಂದು ಯಕ್ಷ ಪ್ರಶ್ನೆ. ಸುತ್ತಮುತ್ತಲು ಎಲ್ಲೂ ಗ್ರನೇಟ್ ಇಲ್ಲ. ಗ್ರನೇಟ್ ಎಲ್ಲಿಂದ ತಗೊಂಬಂದು ಯಾವ ಥರ ಈ ದೇವಸ್ಥಾನ ಕಟ್ಟಿದಾರೆ ದೇವ್ರಿಗೆ ಗೊತ್ತಷ್ಟೇ. ದಟ್ಸ್ ವೈ ಚೋಲಾ ಕಿಂಗ್ಸ್ ಆರ್ ಜಸ್ಟ್ ನಾಟ್ ಕಿಂಗ್ಸ್, ದೇ ಆರ್ ಡಿಫ್ರೆಂಟ್. ಆ್ಯಂಡ್ ಆ್ಯಕ್ಚುಲಿ ದೀಸ್ ಟೆಂಪಲ್ಸ್ ಆರ್ ಲೈಕ್ ಹಾರ್ಟ್ ಬೀಟ್ ಆಫ್ ತಮಿಳ್ನಾಡು ಅಂತಲೇ ಹೇಳ್ಬೋದು.
ನೈಟ್ ಆಗಿದ ತಕ್ಷಣ ಲೈಟ್ಸ್ ಹಾಕಿದ್ದಾರೆ ಆ್ಯಂಡ್ ಈ ಟೆಂಪಲ್ದು ಬ್ಯೂಟಿ ಇನ್ನೂ ಎನ್ಹಾನ್ಸ್ ಆಗ್ತಿದೆ ಈ ಲೈಟ್ಸಲ್ಲಿ. ಸೊ ಡೇ ಒನ್ನಲ್ಲಿ ಶ್ರೀರಂಗಂ ರಂಗನಾಥ ಸ್ವಾಮಿ ಟೆಂಪಲ್ಲು, ಆಮೇಲೆ ಜಂಬುಕೇಶ್ವರ ಟೆಂಪಲ್ಲು, ತಂಜಾವೂರಲ್ಲಿರೋ ಪ್ರಗದೀಶ್ವರ ಟೆಂಪಲ್ನ ನೋಡಿದ್ರಿ. ಇವತ್ತು ಡೇ 2. ಕರೆಂಟ್ಲಿ ನಾವು ಐರಾವತೇಶ್ವರ ಟೆಂಪಲ್ ಹತ್ರ ಇದ್ದೀವಿ. ಈ ಟೆಂಪಲ್ಲು ಕೂಡ ಚೋಳ ರಾಜರಾದ ರಾಜರಾಜ ಚೋಳ 2 ನಿರ್ಮಾಣ ಮಾಡಿರೋದು. 12th ಸೆಂಚುರಿ ಟೆಂಪಲ್ಲು. ಆಲ್ಮೋಸ್ಟ್ 900 ಇಯರ್ಸ್ ಆಗ್ತಾಯಿದೆ ಇದನ್ನು ಕಟ್ಟಿ. ಈ ದೇವಸ್ಥಾನ ಇಸ್ ಡೆಡಿಕೇಟೆಡ್ ಟು ಲಾರ್ಡ್ ಶಿವ. ಲಾರ್ಡ್ ಶಿವನ ಇಲ್ಲಿ ಐರಾವತೇಶ್ವರ ಅಂತ ಪೂಜೆ ಮಾಡ್ತಾರೆ. ಸ್ಟ್ರೈಟ್ ನಿಮಗೆ ಕಾಣಿಸ್ತಿರೋದೆ ಗರ್ಭಗೃಹ. ಇಲ್ಲಿಂದಾನೇ ಒಂದು ನಮಸ್ಕಾರ ಮಾಡ್ಕೊಂಬಿಡಿ. ನಾನು ಥಿಂಕ್ ಬಿಗ್ ಅನ್ನೋ ಒಂದು ಲೈನ್ನ ಯಾವಾಗಲೂ ಬಿಲೀವ್ ಮಾಡ್ತೀನಿ. ಐ ಥಿಂಕ್ ಈ ಚೋಳ ಡೈನಾಸ್ಟಿಲಿರೋ ಕಿಂಗ್ಸು ಥಿಂಕ್ ಬಿಗ್ಗೆಸ್ಟ್ ಅಂತ ಯೋಚನೆ ಮಾಡಿರ್ಬೇಕಂತ ಕಾಣುತ್ತೆ. ಯಾವುದೇ ದೇವಸ್ಥಾನವಾದ್ರೂ ಸರಿ, ಚಿಕ್ಕದಾಗಂತೂ ಏನೂ ಕಟ್ಟಿಲ್ಲ ಇವರು. ಒಂದಕ್ಕೊಂದಕ್ಕೆ ಕಾಂಪಿಟೇಷನ್ ಬಿದ್ದು ದೊಡ್ಡದಾಗಿ ಕಟ್ಟಿದ್ದಾರೆ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗ್ತಾ ಇರೋ ಜಾಗ ಬಂದು ಕುಂಭಕೋಣಮಲ್ಲಿರುವ ಆದಿಕುಂಬೇಶ್ವರ ಸ್ವಾಮಿ ದೇವಸ್ಥಾನ. ಸೆಕೆ ಅಂತೂ ಸುರಿದೋಗ್ತಾ ಇದೆ. ಬೆಳಗ್ಗೆನೇ ಮಳೆ ಬಂತು, ಬಟ್ ಅದರ ಹ್ಯೂಮಿಡ್ ಕಂಡೀಷನ್ಸ್ ತುಂಬ. ಕುಂಬೇಶ್ವರ್ ಟೆಂಪಲ್ ಇರೋ ಒಂದು ಆನೆ, ದೇವ್ರದಾನೆ, ಒಂದು ಆಶೀರ್ವಾದ ಗ್ಯಾಪಲ್ಲಿ. ಇಲ್ಲಿಂದನೇ ನೀವು ಒಂದು ನಮಸ್ಕಾರ ಮಾಡ್ಕೊಂಬಿಡಿ. ಒಳಗಡೆ ಕ್ಯಾಮ್ರಾ, ಮೊಬೈಲ್ ಏನೂ ಅಲೋ ಮಾಡಲ್ಲ ಇಲ್ಲಿ. ಕುಂಬೇಶ್ವರರ್ ಟೆಂಪಲ್ ಆಪೋಸಿಟೇ ಈ ಪುಷ್ಕರಣಿ ಇದೆ. ಅದರ ಆಪೋಸಿಟೇ ಸಾರಂಗಪಾಣಿ ದೇವಸ್ಥಾನ ಇದೆ. 108 ದಿವ್ಯ ದೇಶಗಳಲ್ಲಿ ಈ ಸಾರಂಗಪಾಣಿ ದೇವಸ್ಥಾನ ಕೂಡ ಒಂದು. ಇದು ಒಳಗಡೆದೊಂದು ಇಮೇಜು, ಒಂದು ಚಾರಿಯಟ್ ತರ ಇದೆ. ಭಗವಂತ ವಿಷ್ಣು ಸಾರಂಗಪಾಣಿಯಾಗಿ ಇಲ್ಲಿ ದರ್ಶನ ಕೊಡ್ತಾರೆ. ಕುಂಭಕೋಣಮಲ್ಲಿ ದೇವಸ್ಥಾನಗಳು ವಿಸಿಟ್ ಮಾಡಿ ನೆಕ್ಸ್ಟ್ ನಾವು ಬಂದಿರೋ ಜಾಗನೇ ಪಿಚ್ಚಾವರಂ ಮ್ಯಾಂಗ್ರೋವ್ ಫಾರೆಸ್ಟ್. ಜನರಲಿ ಕೋಸ್ಟಲ್ ರೀಜನ್ಸ್ಗೆ ಬಂದರೆ ಈ ಮ್ಯಾಂಗ್ರೋವ್ ಫಾರೆಸ್ಟ್ಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಕರ್ನಾಟಕದಲ್ಲಿ ನೋಡೋದಾದರೆ 1 hour ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಮತ್ತು ಸಾಲಿಗ್ರಾಮ ಅಂತ ಒಂದು ಜಾಗ ಇದೆ ಉಡುಪಿ ಕಡೆ, ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಈ ಮ್ಯಾಂಗ್ರೋವ್ ಫಾರೆಸ್ಟಿಂದ ತುಂಬಾ ಹೆಲ್ಪ್ ಆಗುತ್ತೆ. ಓಷನಲ್ಲಿ ಸುನಾಮಿ ಬರ್ಬೋದು, ಹೈಟೈಟ್ಸ್ ಬರ್ಬೋದು, ಆ ಥರ ಏನು ಬೇಕಾದ್ರೂ ಆಗ್ಬೋದು. ಬಟ್ ಅದೆಲ್ಲ ಸೀದಾ ಒಳಗಡೆ ಬರೋ ಬದಲು ಈ ಥರ ಮ್ಯಾಂಗ್ರೋವ್ ಫಾರೆಸ್ಟ್ ಇದ್ದರೆ ಏನಾಗುತ್ತೆ, ಒಂದು ಶೆಲ್ಟ್ರ್ ಥರ ಪ್ರೊಟೆಕ್ಟ್ ಮಾಡುತ್ತೆ. ಫಸ್ಟ್ ಮ್ಯಾಂಗ್ರೋವ್ ಚಾನಲ್ ಒಳಗಡೆ ಹೋಗ್ತಾ ಇದ್ದೀವಿ. ಈ ಥರ ತುಂಬ ಚಾನಲ್ಸ್ ಇದೆಯಂತೆ. 2 ಅಂತೂ ತೋರಿಸ್ತಾರೆ, ಮಿಕ್ಕಿದ್ದು ನೋಡೋಣ. ವರ್ಲ್ಡ್ಸ್ ಫಸ್ಟ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಬಂದು ಸುಂದರ್ಬನ್ಸ್, ಕ್ಯಾಲ್ಕಟಾ ಹತ್ರ ಇದೆ. ಫಾರ್ಚುನೇಟ್ಲಿ ಅಲ್ಲಿಗೂ ಹೋಗಿದ್ದೆ ನಾನು, ಇಲ್ಲಿಗೂ ಬಂದಿದ್ದೀನಿ. ಇದು 2nd ಲಾರ್ಜೆಸ್ಟ್ ಅಂತ ಗೂಗಲ್ ಹೇಳ್ತಿದೆ, ಬಟ್ ಐ ಡೌಟ್. ಎನಿವೇಸ್ ಇದು ಕಡೆಗೆ ಬಂದಾಗ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ. ಇಲ್ಲೇನಪ್ಪ ಅಂದರೆ ಪ್ರೈವೇಟ್ ಬೋಟಿಂಗ್ ಏನೂ ಇಲ್ಲ, ಎಲ್ಲ ಗೌರ್ಮೆಂಟೇ. ಇಲ್ಲಿ ನಿಮಗೆ ಮೋಟ್ರ್ ಬೋಟಿಂಗು ಮತ್ತು ರೋ ಬೋಟಿಂಗ್ ಮಾಡೋದಕ್ಕೆ 2 ಅವಕಾಶಗಳಿದೆ. ಮೋಟ್ರ್ ಬೋಟಿಂಗು 8 persons ಅರೌಂಡ್ 1000 rupees ಚಾರ್ಜ್ ಮಾಡ್ತಾರೆ. ಅದೇ ರೋ ಅಲ್ಲಿ ಮಾಡ್ಕೊಂಡು ಹೋಗ್ಬೇಕು ನೀವು ಅಂತಿದ್ರೆ ಟೈಮು ಕೂಡ ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ. 2 hours ಬೇಕಾಗುತ್ತೆ ರೋ ಮಾಡ್ಕೊಂಡು ಹೋಗೋದಕ್ಕೆ. ಹಾಗಾಗಿ ಅದು 1000 rupees ಚಾರ್ಜ್ ಮಾಡ್ತಾರೆ. ಸೆಕೆಂಡ್ ಚಾನಲ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಆ್ಯಕ್ಚುಲಿ ನಾವು ಬಂದಿರೋ ದಿನ ಇದು January 26th. ಜಸ್ಟ್ ಲಿಸನ್ ಟು ದ ಸೌಂಡ್. ಹ್ಯಾಪಿ ರಿಪಬ್ಲಿಕ್ ಡೇ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಸ್ವಲ್ಪ ಟಿಪ್ಸ್ ಕೇಳಿದ್ರು, ಒಪ್ಕೊಂಡಿದ್ದಕ್ಕೆ 3ನೇ ಚಾನಲ್ ಒಳಗಡೆ ಕರ್ಕೊಂಬಂದಿದ್ದಾರೆ. ಕೆಲವೊಂದು ಫಿಲಮ್ಗಳನ್ನ ಇಲ್ಲಿ ಶೂಟ್ ಮಾಡಿದಾರಂತೆ. ಅದರಲ್ಲಿ ಹೆಸರಾಂತ ಫಿಲಮ್ ಅಂತೂ ದಶಾವತಾರಂ ಫಿಲಮ್ಮು. ನಿಮಗೆ ನೆನಪಿದ್ರೆ ಕಮಲ್ ಹಾಸನ್ ಅವ್ರನ್ನ ವಿಷ್ಣು ಐಡಲ್ ಜೊತೆಗೆ ಕಟ್ಬಿಟ್ಟು ನೀರೊಳಗಡೆ ಬಿಟ್ಬಿಡ್ತಾರೆ ನೋಡಿ, ಆ ಸೀನ್ಸ್ನೆಲ್ಲ ಇಲ್ಲೇ ಶೂಟ್ ಮಾಡಿರೋದಂತೆ. ಹೆಂಗಿದೆ ಎಕ್ಸ್ಪೀರಿಯನ್ಸು? ಸೂಪರ್ ಚೆನ್ನಾಗಿದೆ. ಟೆಂಪಲ್ಸ್ ಆಯಿತು ಮತ್ತು ಮ್ಯಾಂಗ್ರೋವ್ ಫಾರೆಸ್ಟು ಆಯಿತು.
ಸಮುದ್ರದ ಹತ್ರಕ್ಕೆ ಬಂದು ಸಮುದ್ರನ ನೋಡ್ದಿರ ಹೋದರೆ ಆಗುತ್ತಾ? ಅದಕ್ಕೆ ನಾವು ಇವಾಗ ಸಾಮಿಯಾರ್ಪೇಟೆ ಬೀಚಿಗೆ ಬಂದಿದ್ದೀವಿ. ಬೀಚಿಗೆ ಬಂದಿದ್ರಿ, ಸೂರ್ಯ ಎಲ್ಲಪ್ಪ ಅಂತ ನೋಡ್ತಾ ಇದ್ದೆ. ಬೀಚಿಗೆ ಬಂದಿದ್ದಾದ್ಮೇಲೆ ಮರ್ತೋಗ್ಬಿಟ್ಟೆ ಎಲ್ಲ ಬೀಚನು ಸನ್ಸೆಟ್ ಬೀಚ್ ಅಲ್ಲ ಅಂತ. ಸೊ ತಮಿಳ್ನಾಡು ಸೈಡ್ ಇರೋದ್ರಿಂದ ಆಪೋಸಿಟ್ ಡೈರೆಕ್ಷನಲ್ಲಿ ಸನ್ಸೆಟ್ ಆಗುತ್ತೆ. ಸೊ ತಮಿಳ್ನಾಡಲ್ಲಿ ನೀವು ಬಂದು ಸನ್ಸೆಟ್ ಬೀಚ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಸನ್ರೈಸ್ ಬೀಚ್ ಮಾತ್ರನೇ ಸಿಗುತ್ತೆ ಮೋಸ್ಟ್ ಆಫ್ ದ ಟೈಮ್. ಅಷ್ಟು ಅಮ್ಯುನಿಟೀಸ್ ಇಲ್ಲ ಈ ಬೀಚಲ್ಲಿ, ಬಟ್ ಸ್ಟಿಲ್ ಇಷ್ಟು ಜನ ಇದ್ದಾರೆ. ನೀರು ಸ್ವಲ್ಪ ಕ್ಲೀನಾಗೇನೆ ಇದೆ, ಬಟ್ ಅಮ್ಯುನಿಟೀಸ್ ಇಲ್ಲ. ದಟ್ಸ್ ದ ಥಿಂಗ್. ಈ ವೇವ್ಸ್ದು ಸೌಂಡ್ ಕೇಳ್ತಾ ಇದ್ರೇ ಒಂದು ಮಜಾ ಬರುತ್ತೆ. ಆ್ಯಂಡ್ ದಿಸ್ ಈಸ್ ಅವರ್ ಲಾಸ್ಟ್ ಡೆಸ್ಟಿನೇಷನ್, ಚಿದಂಬರಂ ನಟರಾಜ ಸ್ವಾಮಿ ಟೆಂಪಲ್. ಸಮಯ ಈಗ 7 ಗಂಟೆ ಆಗಿದೆ. ಒಳ್ಳೆ ಆರತಿ ಮಾಡ್ತಾರೆ ಇವಾಗ. ಆ ಟೈಮ್ಗೆ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಪ್ರಾಂಗಣದ ಒಳಗಡೆ ಬಂದಿದ ಮೇಲೆ ಇನ್ನೇನು ದೇವಸ್ಥಾನ ಎಂಟ್ರಿ ಆಗಬೇಕು ಅಂತ ಅಂದ್ಕೊಂಡಾಗ ಈ ರೂಫ್ನ ನೀವು ಅಬ್ಸರ್ವ್ ಮಾಡಿದ್ರೆ ಚಿದಂಬರ ಪುರಾಣಂ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಪೇಂಟಿಂಗ್ ಮಾಡಿದ್ದಾರೆ. ಪ್ಲಸ್ ಮಾಣಿಕ್ಯ ವಾಸಕರ್ ಅನ್ನೋರ್ದು ಒಂದು ಲೈಫ್ ಸ್ಟೋರಿ, ಕೆಲವೊಂದು ಶಿವ ಟೆಂಪಲ್ಗಳನ್ನ ಕೂಡ ಅಳವಡಿಸ್ಕೊಂಡಿದ್ದಾರೆ ಈ ಪೇಂಟಿಂಗಲ್ಲಿ. ಮೊಬೈಲ್ ಫೋನ್ಗಳನ್ನ ಒಳಗಡೆಗೆ ಅಲೋ ಮಾಡ್ತಾರೆ, ಬಟ್ ಮೊಬೈಲ್ನ ಯೂಸ್ ಮಾಡೋಂಗಿಲ್ಲ. ಚಿದಂಬರಮಲ್ಲಿ ಒಳ್ಳೆ ದರ್ಶನ ಆಯ್ತು ದೇವ್ರದ್ದು. 7 ಗಂಟೆಗೆ ಒಳಗಡೆ ಬಂದಿದ್ರಿ, 7:30 ಒಳಗಡೆ ಸೇರ್ಕೊಂಡ್ರಿ ಕ್ಯೂ ಅಲ್ಲಿ. ದರ್ಶನ ಜಸ್ಟ್ ಮುಗೀತು, ಆಚೆ ಕಡೆ ಬಂದಿದ್ದೀವಿ. ಅದ್ಭುತವಾಗಿದೆ ದೇವಸ್ಥಾನ ಮಾತ್ರ. ನೀವು ನಿಮ್ಮ ಜೀವಿತಾವಧಿಯಲ್ಲಿ ಖಂಡಿತವಾಗಿ ವಿಸಿಟ್ ಮಾಡಲೇಬೇಕಾಗಿರೋ ಒಂದು ದೇವಸ್ಥಾನ ಇದು. ಚಿದಂಬರ ರಹಸ್ಯ ಗೊತ್ತಾ ಅಂತ ಕೇಳ್ತಾರೆ, ಅದ್ರ ಬಗ್ಗೆ ಗೊತ್ತಿಲ್ಲಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪಂಚಭೂತ ಲಿಂಗಗಳಲ್ಲಿ ಈ ಚಿದಂಬರ ಲಿಂಗ ಬಂದು ಆಕಾಶಲಿಂಗ. ಇಲ್ಲಿ ಮೂರ್ತಿ ಪೂಜೆನೇ ಇಲ್ಲ, ಅಂದ್ರೆ ಲಿಂಗ ಇಲ್ಲ, ಇಲ್ಲಿ ಸ್ಪೇಸ್ನೇ ಪೂಜೆ ಮಾಡ್ತಾರೆ. ಅದೇ ಚಿದಂಬರ ರಹಸ್ಯ. ನಟರಾಜ ಸ್ವಾಮಿ ಮೂರ್ತಿ ಇರೋ ಒಂದು ಗರ್ಭಗೃಹ ಇದೆಯಲ್ಲ, 21,600 ಗೋಲ್ಡನ್ ಶೀಟ್ಸ್ನ ಯೂಸ್ ಮಾಡಿ ಅದನ್ನ ಬಿಲ್ಡ್ ಮಾಡಿದ್ದಾರೆ, ವಿಚ್ ಸಿಂಬಲೈಸಸ್ ನಮ್ಮ ಬ್ರೀತ್ಸ್. ಅಂಡ್ ದೆನ್ 72,000 ಗೋಲ್ಡನ್ ನೈಲ್ಸ್ನ ವಿಚ್ ಸಿಂಬಲೈಸಸ್ ನಮ್ಮ ನಾಡಿಗಳು. ಸೊ ಇಷ್ಟು ಹ್ಯೂಮನ್ ಸೆಂಟ್ರಿಕ್ ಆಗಿ ಈ ದೇವಸ್ಥಾನದ ಗರ್ಭಗೃಹವನ್ನು ನಿರ್ಮಾಣ ಮಾಡಿರೋದು. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಶಿವ ಬಂದು ಇದೇ ಕ್ಷೇತ್ರದಲ್ಲಿ ಆನಂದ ತಾಂಡವ ಮಾಡಿದ್ದು ಅಂತ ಒಂದು ನಂಬಿಕೆ ಇದೆ. ಈ ದೇವಸ್ಥಾನದಲ್ಲಿ ಡೆಫಿನೆಟ್ಲಿ ಒಂದು ಕಾಸ್ಮಿಕ್ ಎನರ್ಜಿನ ಫೀಲ್ ಆಗ್ತೀರಾ, ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಸ್ಟೇ ಟ್ಯೂನ್ ಟು ಚಾನಲ್ ಗಮ್ಯ ಆ್ಯಂಡ್ ಟ್ರಾವೆಲ್ ವಿತ್ ಅಸ್.